ಈಗಿನ ಅದೆಷ್ಟೋ ರೀಲ್ಸ್ ರಾಜ ರಾಣಿಯರಿಗೆಲ್ಲ ನರೇಂದ್ರ ಮೋದಿ ಅವರು ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗೋದಕ್ಕಿಂತ ಮುಂಚೆ ಈ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ನಾವು ಸಹ ರೀಲ್ಸ್‌ನ ಮುಖಾಂತರವಾಗೇನೆ ನರೇಂದ್ರ ಮೋದಿ ಅವರು ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗೋದಕ್ಕಿಂತ ಮುಂಚೆ ಈ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಪುಟ್ಟದಾಗಿ ಪುಟ್ಟ ವಿಡಿಯೋ ಮುಖಾಂತರವಾಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡೋಣ. ನೀವುಗಳೆಲ್ಲ ಇವತ್ತಿನ ದಿನ ರೈಲ್ವೆ ಸ್ಟೇಷನ್‌ಗಳಲ್ಲಿ, ಮೆಟ್ರೋ ಸ್ಟೇಷನ್‌ಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಪಾರ್ಕ್‌ಗಳಲ್ಲಿ, ಮಾಲ್‌ಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಯಾವುದೇ ರೀತಿಯಾದಂತಹ ಭಯವಿಲ್ಲದೆ ಧೈರ್ಯವಾಗಿ ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದೀರಾ, ರೀಲ್ಸ್‌ಗಳನ್ನ ಮಾಡ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗೋದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಪರಿಸ್ಥಿತಿಗಳಿರ್ಲಿಲ್ಲ. ಎಲ್ಲಿ, ಯಾವಾಗ, ಯಾವ ಸಮಯದಲ್ಲಿ, ಯಾವ ಸ್ಥಳದಲ್ಲಿ, ಎಲ್ಲಿ ಯಾವಾಗ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೋ ಅನ್ನುವಂತಹ ಭಯದಲ್ಲೇ ಬದುಕ್ತಿದ್ದಂಥವ್ರು ನಾವುಗಳೆಲ್ಲ. ದಸರಾದಂತಹ ನಾಡಹಬ್ಬಗಳು ಬಂದಾಗ ಬರುವಂತಹ, ಹೋಗುವಂತಹ ಪ್ರತಿಯೊಂದು ಬಸ್‌ಗಳನ್ನಾಗಿರ್ಬಹುದು, ಟ್ರೈನ್‌ಗಳನ್ನಾಗಿರ್ಬಹುದು, ಎಲ್ಲವನ್ನ ತಪಾಸಣೆಯನ್ನ ಮಾಡ್ತಾ ಇದ್ರು. ಸಾರ್ವಜನಿಕ ಸ್ಥಳಗಳಲ್ಲಿ, ಪಾರ್ಕ್‌ಗಳಲ್ಲಿ, ಮಾಲ್‌ಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಹೆಚ್ಚಿನ ಭದ್ರತೆ ಇರ್ತಾ ಇತ್ತು. ಪ್ರತಿಯೊಂದು ಬಸ್ ಸ್ಟ್ಯಾಂಡ್‌ಗಳಲ್ಲಿ ಡಾಗ್ ಸ್ಕ್ವಾಡ್‌ಗಳು ಇರ್ತಾ ಇತ್ತು. ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನ ಇವತ್ತಿನ ಯುವಜನತೆ, ರೀಲ್ಸ್‌ನ ರಾಜಾರಾಣಿಯರುಗಳು ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ನೀವುಗಳೇನಾದ್ರೂ ನೋಡಿದ್ದೀರಾ ಇವತ್ತಿನ ದಿನಗಳಲ್ಲಿ? ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ನೀವೆಲ್ಲ ನೋಡ್ತಾ ಇರೋದು ನರೇಂದ್ರ ಮೋದಿ ಅವರ ಆಡಳಿತವನ್ನ. ನಾವುಗಳೆಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ನಮ್ಮ ದೇಶ ಇತ್ತು ಅನ್ನೋದನ್ನು ನೋಡಿದ್ದೀವಿ. 2014ರ ನಂತರ ದೇಶ ಯಾವ ರೀತಿಯಾಗಿ ಬದಲಾಯಿತು ಅನ್ನೋದನ್ನು ನೋಡಿದ್ದೀವಿ. ನಾವೆಲ್ಲ ಒಮ್ಮೊಮ್ಮೆ ಯೋಚನೆಯನ್ನ ಮಾಡ್ತಾ ಇರ್ತೀವಿ. 2014ರಲ್ಲಿ ನರೇಂದ್ರ ಮೋದಿ ಅವರೇನಾದ್ರು ಪ್ರಧಾನಮಂತ್ರಿಗಳಾಗ್ಲಿಲ್ಲ ಅಂದ್ರೆ 2026 ಏನೇಳಿ ಇವಾಗ 2026 ಇಲ್ಲಿಯ ತನಕ ಈ ನಮ್ಮ ದೇಶ ಏನಾಗ್ತಾ ಇತ್ತು? ಬೇರೆ ಕಡೆಗೆ ತಗೊಂಡೋಗ್ಬಿಡ್ತಾ ಇದ್ರು ಬಿಡಿ, ಅದನ್ನೆಲ್ಲ ಇವಾಗ ಹೇಳುವಂತಹ ಸಮಯ ಅಲ್ಲ. ಒಂದು ಸತ್ಯವಾದ ಮಾತನ್ನ ಹೇಳ್ತೀನಿ. ನರೇಂದ್ರ ಮೋದಿ ಅವರು ಬಂದ ನಂತರ ಈ ದೇಶ ಬದಲಾಯಿತು. ಆ ವ್ಯಕ್ತಿಯ ಕೈಯಲ್ಲಿ ಈ ನಮ್ಮ ದೇಶ ಭದ್ರವಾಗಿದೆ, ಸುಭದ್ರವಾಗಿದೆ ಅಂತ ಹೇಳೋದಕ್ಕೆ ಮಾತ್ರ ಇಷ್ಟವನ್ನ ಪಡ್ತೀನಿ ಅಂತ ಹೇಳ್ತಾ, ಗೂಗಲ್ ಮಾಡಿ ನೋಡಿ ಬಿಫೋರ್ 2014, ಆಫ್ಟರ್ 2014 ಅಂತ ನಾವೇನು ಹೇಳ್ಕೊಡ್ಬೇಕಾ ಇವತ್ತಿನ ದಿನ? ನಿಮ್ಗೆ ಅರ್ಥವಾಗುತ್ತೆ ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.